ಮಣಶಂಕರ ವರಪ್ರಸಾದ್ గారు ಇದೊಂದು ತೆಲುಗು ಮೂವಿ. ತೆಲುಗುದಲ್ಲಿ ಸಂಕ್ರಾಂತಿಗೆ ರಿಲೀಸ್ ಆಗಿ ಈ ಮೂವಿ ಸೂಪರ್ ಹಿಟ್ ಬಾಕ್ಸ್ ಆಫೀಸ್ ಅಂತ ಅನ್ಬೋದು. ಸೂಪರ್ ಹಿಟ್ ಆಗಿದೆ. ಫ್ಯಾಮಿಲಿಗಳು ಒಂದು ಒಳ್ಳೆಯ ಮೂವಿ ನೀವು ನೋಡಬೇಕು ಅಂತ ಇದ್ದರೆ ಈ ಮೂವಿ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಆ ಥರ ಮೂವಿ ಮಾತ್ರ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಮಾತೇ ಇಲ್ಲ. ಒಂದೊಂದು ಸೀನ್ ಕೂಡ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ, ಒಂದೀಟು ಬೇಜಾರಾಗಲ್ಲ. ಆ ಥರ ಮೂವಿನ ಇವತ್ತು ನಿಮಗೆ ತೊಗೊಂಬಂದಿದ್ದೀನಿ. ಮೂವಿ ಹೇಗಿದೆಯಪ್ಪ ಅದರ ಬಗ್ಗೆ ಫುಲ್ ವಿಡಿಯೋ ಇರುತ್ತೆ, ರಿವ್ಯೂ ಅಂತ ತಿಳ್ಕೊಳ್ಳಿ. ಮೂವಿ ಎಲ್ಲಿ ಸಿಗುತ್ತೆ ಅದನ್ನು ಮುಂದಿನ ಹೋಗ್ತೀನಿ. ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿಗರು. ಚಿರಂಜೀವಿ ಸರ್ಜಾ ಮತ್ತು ನಯನತಾರಾ ಅವರು ಮತ್ತು ವೆಂಕಿ ಅವರು ಈ ಮೂವಿಯಲ್ಲಿ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ಯಾವ ಥರ ಲೆವೆಲಿಗೆ ಅಂತಂದರೆ, ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರವಿಚಂದ್ರನ್ ಅವರು ಯಾವ ಥರ ನೋಡಿ ಆ ಕಾಲದಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಅವರ ಫ್ಯಾನ್ಸ್ಗಳು ಅಂತೂ ಹೆವಿ ಅಂತ ಅನ್ಬೋದು. ಇವರಂತೂ ಬೇರೆ ಲೆವೆಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಇವರಂತೂ ಸಂಕ್ರಾಂತಿಗೆ ಪಿಕ್ಚರ್ಗಳಂತೂ ಬೇರೆ ಲೆವೆಲ್ ಅಂತ ಅನ್ಕೋಬಿಡಿ. ನಮ್ಮ ವೆಂಕಿ ಅವರು ಸಂಕ್ರಾಂತಿಗೆ ಒಂದು ಮೂವಿ ಕೊಡೋದ್ರಲ್ಲಿ ಬೆಸ್ಟ್ ಅಂತ ಅನ್ಬೋದು. ಅವರ ಕಾಮಿಡಿ ಟೈಮಿಂಗ್ ಕೂಡ ಆ ಥರನೇ ಇದೆ. ಈ ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮೂವಿ ಯಾವ ಥರ ಕಾನ್ಸೆಪ್ಟ್ ಇದೆ ಅಂತಂದರೆ, ಒಬ್ಬ ರಿಚ್ ಪರ್ಸನ್ CBI ಥರ ಸೆಕ್ಯೂರಿಟಿ ಕೊಡೋ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ನಮ್ಮ ಹೀರೋ. ಅವನು ಏನು ಕೆಲಸಪ್ಪ ಅಂತಂದರೆ, ದೊಡ್ಡ ದೊಡ್ಡ ಆಫೀಸರ್ಗಳು ಮತ್ತು ಮಿನಿಸ್ಟರ್ಗಳು ಅವರಿಗೆ ಫುಲ್ಲಾದ ಸೆಕ್ಯೂರಿಟಿ ಕೊಡೋ ಅಂಥ ಕೆಲಸ. ಎಲ್ಲರಿಗೂ ಸೆಕ್ಯೂರಿಟಿ ಕೊಡ್ತಾ ಇರ್ತಾನೆ. ಆದರೆ ಅವನ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕಲ್ವಾ. ಆ ಒಂದು ಫ್ಯಾಮಿಲಿ, ಒಂದು ಘಟನೆ, ಒಂದು ಸಿಚುವೇಶನ್ ಬರುತ್ತೆ ಗುರು. ಆ ಮಿನಿಸ್ಟರ್ ಅವರು ಅವನ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಹೇಳ್ತಾನೆ, ಗುರು ನನಗೆ ಡೈವರ್ಸ್ ಆಗಿಬಿಟ್ಟಿದೆ ಅಂತ. ಯಾಕಪ್ಪ ಡೈವರ್ಸ್ ಆಯಿತು ಅಂತಂದರೆ, ನಾನು ಹೆಂಡತಿ ಯಾರು ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾನೆ ಗುರು. ಯಾರಪ್ಪ ಅದು ಅಂತ ಮಿನಿಸ್ಟರ್ ಅವರು ಕೇಳ್ತಾರೆ. ಯಾರಪ್ಪ ಅಂತಂದರೆ, ಇಂಡಿಯನ್ ರಿಚೆಸ್ಟ್ ಪರ್ಸನಲ್ಲಿ ಇವರು ಕೂಡ ಆಗ್ತಾರೆ. ಅವರೇ ನನ್ನ ಹೆಂಡತಿ. ಎಷ್ಟೊಂದು ಕಂಪ್ನಿಗಳು ಇವರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಬರೀ ಅವರು ಒಂದು ವಾರ್ನಿಂಗಿಂದ ಏನು ಬೇಕಾದರೂ ಮಾಡ್ಬೋದು. ಆ ಥರ ಇದೆ ಅವರ ಕೈಯಲ್ಲಿ. ಆದರೆ ಏನು ಮಾಡೋದು, ಮಕ್ಕಳಿಂದ ನನ್ನ ದೂರ ಮಾಡಿಬಿಟ್ಟಿದ್ದಾರೆ, ಡೈವರ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಗುರು. ಅದಕ್ಕೆ ನಮ್ಮ ಮಿನಿಸ್ಟರ್ ಅವರು ಏನೋ ಒಂದು ಪ್ಲ್ಯಾನಿಂಗ್ ಮಾಡಿ ಅವರ ಮಕ್ಕಳ ಕಡೆ ಕಳಿಸ್ತಾರೆ ನಮ್ಮ ಹೀರೋನ. ಅವರು ಡೈವರ್ಸ್ನ ಒಪ್ಕೊಂಡ್ರ ಇಲ್ವಾ, ಡೈವರ್ಸ್ ಮುಗಿತಾ ಇಲ್ವಾ, ಮತ್ತು ಅವರಿಬ್ಬರು ಹೇಗೆ ಒಂದಾದರು, ಮಕ್ಕಳನ್ನ ಹೇಗೆ ಭೇಟಿ ಆಗೋಕೆ ಏನೇನೆಲ್ಲ ಕಾರಣ ಆಯಿತು ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಮೂವಿ ಮಾತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು ಗುರು. ಒಂದೀಟು ನನಗಂತೂ ಬೇಸರ ಆಗಲಿಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತು. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್, ನಿಮಗೆ ಟಿಸ್ಟ್ ಮೇಲೆ ಅಂತ ತೊಗೊಂಬಂದು ಇಡುತ್ತೆ. ಹೀಗೆ ಮುಂದೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಅಂತೂ ನಿಮಗೆ ತಂದೆ ತಡುತ್ತೆ. ಆ ಥರ ಫೀಲಿಂಗ್ ಕೊಟ್ಟಿದ್ದಾರೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ಮಾತ್ರ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ. ಅದಂತೂ ಕಾಮಿಡಿ ನಂಬೋಕೆನೇ ಆಗಲ್ಲ. ಸೂಪರಾಗಿ ಕಾಮಿಡಿ ಬಂದಿದ್ದಾರೆ ಹೇಳ್ಬೇಕಂದ್ರೆ. ಈ ಥರ ಕಾಮಿಡಿ ಒಂದು ಒಳ್ಳೆಯ ಫ್ಯಾಮಿಲಿಗಳು ನೀವು ಮೂವಿ ಹುಡುಕ್ತಾ ಇದ್ದರೆ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಮೂವಿ ಎಲ್ಲಪ್ಪ ಸಿಗುತ್ತೆ ಅಂದರೆ G5ಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. ಎಲ್ಲ ಭಾಷೆಯಲ್ಲಿ ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. ಮೂವಿ ಮಾತ್ರ ಒಂದು ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಮೂವಿ ಮಾತ್ರ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ. ಮೂವಿ ಸಿಗುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ತಲುಪ್ತಾ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಕಾನ್ಸೆಪ್ಟ್ ಜೊತೆಗೆ ನಿಮಗೋಸ್ಕರ ಬರ್ತಾಯಿದ್ದೀನಿ. ಮೂವಿ ನೋಡಿ ಚೆನ್ನಾಗಿದೆ. ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಆ ಥರ ಫೀಲಿಂಗ್ ನಿಮಗೆ ಕೊಡುತ್ತೆ ಈ ಮೂವಿಯಲ್ಲಿ. ನನಗೆ ಕೊಡ್ತು ಗುರು. ನಿಮ್ಗೆ ಯಾವ ಥರ ಫೀಲಿಂಗ್ ಕೊಡುತ್ತೆ ಅನ್ನೋದು ಕೂಡ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮೂವಿ ನೋಡಿ ಗುರು, ಚೆನ್ನಾಗಿದೆ. ಬಾಯ್.